ಬೇಗ ಊರು ಬಿಟ್ಬಿಡ್ರಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇಟ್ಸ್ ಸಂಡೇ. ಸೊ ಈ ಸಂಡೇಗೋಸ್ಕರ ನಾನಂತೂ ಲಿಟ್ರಲಿ ಎಂಟೈರ್ ವೀಕ್ ವೆಯ್ಟ್ ಮಾಡ್ತಿರ್ತೀನಿ. ಸೊ ಯೂಶ್ವಲಿ ನಮ್ಮ ಹೋಮ್ ಗ್ರೌಂಡ್ ಕೊಡಗೇಳಿಯಲ್ಲಿ ಏನು ಹಂಗೆ ಅಂತಂದರೆ ವೀಕೆಂಡ್ಸ್ ಸ್ಯಾಟರ್ಡೆ ಸಂಡೇ 20 ಓವರ್ ಟೆನ್ನಿಸ್ ಕ್ರಿಕೆಟ್ ಮ್ಯಾಚನ್ನು ಆಡ್ತಾರೆ. ಬಟ್ ನನಗೆ ಟೈಮ್ ಆಗದೆ ಇರೋದ್ರಿಂದ ಸ್ಯಾಟರ್ಡೇಸ್ ಅನ್ಫಾರ್ಚುನೇಟ್ಲಿ ಜಾಯ್ನ್ ಆಗೋದಕ್ಕೆ ಆಗೋದಿಲ್ಲ. ಸೊ ಸಂಡೇಸ್ ಅಂತೂ ಪಕ್ಕ ನನ್ನ ಡೇ ಸ್ಟಾರ್ಟ್ ಆಗೋದೇ ಕ್ರಿಕೆಟಿಂದ. ಸೊ ಎದ್ದಿದ ತಕ್ಷಣ ಕ್ರಿಕೆಟ್ ಆಡೋಕೆ ಹೋಗಬೇಕು. ಅದಾದಮೇಲೆ ಏನೇ ಇರಲಿ, ಹೊರಗಡೆ ಮ್ಯಾಚಸ್ ಇರಲಿ ಇಲ್ಲ ಬೇರೆ ಕೆಲಸ ಇರಲಿ, ಏನೇ ಇರಲಿ ಮಾಡುವಂಥದ್ದು ತುಂಬ ಫನ್ ಇರುತ್ತೆ. ನಮ್ಮ ಎಲ್ಲ ಫ್ರೆಂಡ್ಸ್, ನಮ್ಮೆಲ್ಲ ಸೀನಿಯರ್ ಬ್ರದರ್ಸ್ ಎಲ್ಲ ಹೇಳಬೇಕು. ಯಾಕಂದರೆ ಎಲ್ಲ ಅರೌಂಡ್ 25-30 ಇಯರ್ಸ್ ಅಂದರೆ 45 ಇಯರ್ಸ್ ಅವರು ಬಂದು ನಮ್ಮ ಜೊತೆ ಕ್ರಿಕೆಟ್ ಆಡೋದಿದೆ. ಸೊ ತುಂಬ ಫನ್ ಇರುತ್ತೆ. ನಾವೇನು ಬೆಟ್ಟಿಂಗ್ ಆಡೋದಿಲ್ಲ, ಇಟ್ಸ್ ಕಂಪ್ಲೀಟ್ಲಿ ಫ್ರೆಂಡ್ಲಿ ಮ್ಯಾಚ್. ಆದರೂ ಎಲ್ಲರೂ ತುಂಬ ಸೀರಿಯಸ್ ಆಗಿ ತಗೋತಾರೆ ಗೇಮ್ನ. ಸೊ ಆದ್ದರಿಂದ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಅಂದರೆ ಟೈಮ್ ಆಯಿತು, ಈಗೇನು ಇನ್ನೊಂದು 6:30 ಆಗಿದೆ. ಅವರೊಂದು 7 o'clock 7:15 ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಬೈ ದಟ್ ಟೈಮ್ ನಾವು ರೀಚ್ ಆಗಬೇಕು. ಸೊ ನಾನು ಪ್ರಸಾದ್ ಎಲ್ಲ ಪಕ್ಕದಲ್ಲಿರೋದ್ರಿಂದ ಇನ್ನೇನೋ ಒಂದು ಬರಬೇಕು. ಇನ್ನೂ ಬರಲಿಲ್ಲ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ಸೊ ಹೊಡಬೇಕಾಗ್ತದೆ. ಸೊ ಇಲ್ಲಿ ಟ್ವಿಸ್ಟ್ ಏನು ಅಂತಂದರೆ, ಬೈಕಲ್ಲಿ ಹೋಗ್ಬೇಕಲ್ವ, ಗ್ರೌಂಡ್ ಸ್ವಲ್ಪ ದೂರ ಇರೋದ್ರಿಂದ. ಸೊ ಆ ಕಾರಣಕ್ಕೆ ಬೈಕ್ ನೋಡಿ ಅಲ್ಲಿ ಪಾರ್ಕ್ ಆಗಿದೆ ಮನೆ ಮುಂದ್ಗಡೆ. ಬಟ್ ಇಲ್ಲಿ ಏನು ಅಂತಂದರೆ, ನಮ್ಮ ಅಪ್ಪ ಕೇಳಿಸಿದಂಗೆ ಸದ್ದು ಮಾಡ್ದಂಗೆ ಸೈಲೆಂಟಾಗಿ ಬೈಕ್ ಎತ್ಕೊಂಡು ಶೂಟ್ ಆಗಿಬಿಡ್ಬೇಕು. ಕಾರಣ ಏನು ಅಂತಂದರೆ, ಬೈಕ್ ಸ್ಟಾರ್ಟ್ ಆಗಿದೆ, ಅದು ನಾನು ಅಂತ ಏನಾದರೂ ನಮ್ಮಪ್ಪ ಗೊತ್ತಾಗಿದೆ ಅಂತಂದರೆ ಡೆಫಿನೆಟ್ಲಿ ಏನೋ ಒಂದು ಕೆಲಸ ಹೇಳ್ತಾರೆ. ಆ ಕಾರಣಕ್ಕೆ ಸೈಲೆಂಟಾಗಿ ಸ್ವಲ್ಪ ದೂರ ಬೈಕ್ ತಳ್ಕೊಂಬಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಬನ್ನಿ ಹೋಗೋಣ. ಯೋಗೇಶ್ ನೋಡಿ, ನಮ್ಮ ಪ್ರಸಾದ್ ಕೂಡ ಬ್ಯಾಟ್ ಎತ್ಕೊಂಡು ರೆಡಿಯಾಗಿ ಬಂದ. ಸೊ ಟೈಮ್ ಟು ಲೀವ್. ನಾವು ಹೊರಡಬೇಕು ಗ್ರೌಂಡ್ಗೆ. ಹೋಗೋಣನಾ? ಹೋಗೋಣ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾಕೆ ತಲ್ಕೊಂಬಂದ್ಯಾ? ನಮ್ಮ ಅಪ್ಪ ಏನು ಮಾಡೋದು, ಒಂದು ಕೆಲಸ ಹೇಳ್ತಾರೆ ಬರಲಿ. ಏನೋ ಒಂದು ಮಾಡ್ತಾ ಇದ್ದೀಯಪ್ಪ ನೀನು. ಗೈಸ್ ಫೈನಲಿ ಗ್ರೌಂಡಿಗೆ ಬಂದಾಯಿತು. ಸೊ ನೋಡಿ, ನಮ್ಮ ಗೋಪಾಲಣ್ಣ, ಸಂತು, ಮಹಾಂತೇಶ್, ವೆಂಕಟೇಶ್ ಅಣ್ಣ, ಸಂತೋಷ್ ಅಣ್ಣ ಎಲ್ಲ ಇದ್ದಾರೆ ಇಲ್ಲಿ. ಹಾಯ್ ಗೋಪಾಲಣ್ಣ. ಸೊ ನೋಡಿ, ಅಲ್ಲಿ ಕೂಡ ಎಲ್ಲ ನಮ್ಮ ಒಂದು ಟೀಮ್ ಮೇಟ್ಸ್ ಬಂದಿದ್ದಾರೆ. ಹಾಯ್ ಬ್ರೋ. ನೋಡಿ, ಎಲ್ಲ ಸ್ಟಂಟ್ ಮಾಡಕ್ಕೆ ಬಂದು ಹಿಂಗೆ ಮಾಡಾಕಿದ್ದಾರೆ ಗ್ರೌಂಡ್ನ. ಏನು ಮಾಡೋದು, ದುಡ್ಡಿದ್ದವ್ರದ್ದು ಏನೋ ಅಂತಾರಲ್ಲ ಹಂಗೆ. ದರ್ಪನ ಗೋಪಾಲಣ್ಣನ ನಡೀರಿ, ಏನೋ ಕೇಳೋಣ. ಏ ಅಂಪೈರ್ ಯಾರು? ಗೋಪಾಲಣ್ಣ ಇದ್ದಿದ್ದು? ಏನೇನೋ ಮತ್ತೆ ಹೇಳು. ಮತ್ತೆ ಮೋಸ ಮಾಡೋದು ಯಾರು? ಯಾಕೆ ಯಾಕೆ నువ్వు వస్తావు బ్రో. ఏం బ్రో ఇప్పుడు ఇంట్రెస్టింగ్ మ్యాచ్ అంట? ఇంట్రెస్టింగ్ మ్యాచ్. చంద్రాబాయ్, వన్ ఆఫ్ ద మోస్ట్ సక్సెస్ఫుల్ క్యాప్టెన్ ఇన్ కొడిగేళ్ళి. ನೋ ಕ್ಯಾಪ್ಟನ್ ನೋ. ಆಯ್ ತರಕನ ಶಿವ ಗದೆ ಇಟ್ಕೊಂಡ್ ಬರ್ತೈತಿಲ್ಲ ಶಿವ. ಹಾಯ್ ಶಿವ. ಸೋಮಣ್ಣ ಎಂಟ್ರಿ. ಏನ ಮೋಸ ಮಾಡಲ್ಲ. ಏ ಇಬ್ರು ಊರ್ ಬಿಟ್ಬಿಡ್ರಿ, ಬೇಗ ಊರ್ ಬಿಟ್ಬಿಡ್ರಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಬೇಗ ಊರ್ ಬಿಟ್ಬಿಡ್ರಿ. ನೋ ಅಲ್ಲಣ್ಣ, ಯಾವನಂದ ಈ ಮ್ಯಾಚ್ ಸೋತ ನನ್ನ ಹೆಸರು ಚೇಂಜ್ ಮಾಡ್ಕೊಂಡ್ಬಿಟ್ಟು ಚೇಂಜ್ ಮಾಡಿಲ್ಲ. ಹ್ಞೂ ಅಣ್ಣ, ಕೌಶಿಕ್ ಅಂತ ಇಟ್ಕೊಂಡಿದ್ದೀನಲ್ಲ ನಾನು. ಪ್ರಸಾದ್ ಇದ್ರೆ ಸಾಕು, ಯಾರಿದ್ರು ನಾವ್ ಇನ್ನಾಗ್ತೀವಿ. ನಾವೇ ಗೆಲ್ತೀವಿ. ಅದು ಹೋಯ್ತು, ಅದನ್ನ ಬಿಟ್ಟ. ಅಲ್ಲ ಈ ನನ್ ಮಗ ನಿನ್ನೆ
ಓವರ್ ಕಾನ್ಫಿಡೆಂಟ್ ಇಲ್ಲ ಅಂದೆ ನೋಡ ನಿಮ್ ಬ್ಯಾಟಿಂಗ್ ನೀನ್ ಆಡೋ ಬೇರೆ ನಂಬೇಡ ಅಂತ ಅದ್ ನೋಡಿ ಒಳ್ಳೆ ಇಟ್ಟು ನಾನು ಒಪ್ಕೊಂಡಲ್ಲ ಅಲ್ಲ ಹೋದ್ವಾರ ಆದ್ರೆ ನೀನು ಕೆಡ ಕಾರಣ ಈ ನನ್ ಮಗನೇ ಯಾಕಂದ್ರೆ ಇವ್ರ ಮಾವೊಂದು ಪಿತ್ತೂರಿ ಅವೆಲ್ಲ ಏನು ಇಲ್ಲ. ಹೋದ್ವಾರ ಅವ್ರ ಮಾವನ ಕುಂಡಿ ಜಾಸ್ತಿ ಆಗಿದೆ. ಅಲ್ಲಣ್ಣ ಹೋದ್ವಾರ ಸೋತೋಗ್ಬಿಟ್ಟು ನೀವು ಹೋದ್ವಾರ ಸೋತೋಗ್ಬಿಟ್ಟು ಗಾಳಿಗೆ ಹೋಗ್ಬಿಡ್ತು ಬಾಲು. ಆವಾಗ ಲಾಸ್ಟ್ ಬಂದು ಅಣ್ಣ ಈ ಮ್ಯಾಚ್ ವಿನ್ ಆಗ ಫಸ್ಟ್ ಹೇಳ್ಬೇಕಾಗಿತ್ತು ವಿನ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಹೇಳ್ಬಿಡ್ತೀನಿ ನಿಮ್ ಚರಿತ್ರೆ ಆಪೋಸಿಟ್ ಆಗಿದ್ರೆ. ಲಾಸ್ಟ್ ಇಲ್ಲ 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 ನಾನು ಹೆಸರು ಚೇಂಜ್ ಮಾಡಿಲ್ಲ. ಚೇಂಜ್ ಮಾಡ್ಕೊಂಡ ಕೌಶಿಕ್ ಅಂತ ಕೌಶಿಕ್ ಅಂತ ಅಲ್ಲ 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 ಆರಂಭ ಬೈ ಕೌಶಿಕ್ ಅಂತ ಇಟ್ಟಿದ್ದೀನಿ. ಲೌಡ್ ಸಿಕ್ ಅಂತ ಇನ್ಮೇಲೆ ಅವನ ಹೆಸರು ಲೌಡ್. ಸೊ ಗೈಸ್ ಈ ಸಂತೋಷ್ ಅಣ್ಣ ಆ್ಯಂಡ್ ಜಯ ಅಣ್ಣ, ಸೊ ಇವ್ರ ಮಧ್ಯೆ ಇವತ್ತು ಅಂದರೆ ಆಪೋಸಿಟ್ ಇವರಿಬ್ಬರು ಸಪ್ರೇಟ್ ಟೀಮ್ ತಗೊಂಡು ಮ್ಯಾಚನ್ನು ಆಡ್ತಿರೋವಂಥದ್ದು. ಸೊ ಈಗ ಸಂತೋಷ್ ಅಣ್ಣ ಟಾಸ್ ಗೆದ್ದಿದ್ದಾರೆ. ಸೊ ಫಸ್ಟ್ ಅವರು ತಗೋತಾರೆ ಟೀಮ್ನ, ಅವ್ರಿಗೆ ಯಾವ ಥರ ಬೇಕು. ಅದಾದಮೇಲೆ ಮತ್ತೊಂದು ಟಾಸ್ ಆಗುತ್ತೆ ಬ್ಯಾಟಿಂಗು ಫೀಲ್ಡಿಂಗ್ ಚೂಸ್ ಮಾಡೋದಕ್ಕೆ. ಹಾಯ್ ಸೋಮಣ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗೈಸ್ ನೋಡ್ಬೋದು ನಮ್ಮ ಕೊಡಗೇಳಿ ಗ್ರೌಂಡ್ ಆಲ್ಮೋಸ್ಟ್ ಸಂಡೇ ಬಂದರೆ ತುಂಬ ಬಿಟ್ಟಿರುತ್ತೆ ಗ್ರೌಂಡು. ಅದರಲ್ಲಿ ಆಲ್ಮೋಸ್ಟ್ 70% ಫೀಲಿಂಗ್ ನಮ್ಮದೇ ಇರುತ್ತೆ ಗ್ರೌಂಡಲ್ಲಿ. ಸೊ ಪ್ರಸಾದ್ ನಾನು ಆಪೋಸಿಟ್ ಆಡ್ತಿದ್ವಿ ನೋಡಿ, ಅಲ್ಲಿದ್ದಾನೆ ವೈಟ್ ಶರ್ಟ್ ಹಾಕ್ಕೊಂಡು ಸ್ಲಿಪ್ಪಲ್ಲಿ ನಿಂತ್ಕೊಂಡಿದ್ದಾನೆ. ಸೊ ಇಲ್ಲಿ ಸ್ಟ್ರೆಂತ್ ನೋಡಿ ಎಷ್ಟು ಜನ ಕೂತಿದ್ದಾರೆ, ನಮ್ಮ ಕ್ರಿಕೆಟ್ ಕಿಟ್ಟು ಎಲ್ಲ. ಆಯ್ ಬಸ್ಬಾ ಗೈಸ್ 20 ಓವರ್ಸ್ ಮ್ಯಾಚು ಇನ್ನೇನು ಸ್ಟಾರ್ಟ್ ಆಗ್ತಿದೆ. ಓಪನಿಂಗ್ ಬೌಲಿಂಗ್ ಚಂದ್ರಬಾಯ್ ಮಾಡ್ತಿದ್ದಾರೆ. ಇವರು 100% ಬೌಲಿಂಗ್ ಹಾಕೋದಿಲ್ಲ, 90 ಡಿಗ್ರಿ ಅಂತಾರೆ. ಸೊ ಅಲ್ಲಣ್ಣ ಆ ಬಾಲ್ ನನ್ನ ಹತ್ರನೇ ಬರ್ಬೇಕಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಓಕೆ ಕೂಲ್ ಕೂಲ್ ಎಲ್ರು ಕೂಲ್. 20 ಓವರ್ಸ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಸೊ ಕಾದ್ ನೋಡೋಣ ಯಾರು ಗೆಲ್ತಾರೋ. ಪ್ರಸಾದ್ ನಾನು ಆಪೋಸಿಟ್ ಟೀಮ್ಸಲ್ಲಿ ಇದ್ದೀವಿ, ಒಂದೇ ಟೀಮಲ್ಲಿಲ್ಲ. ಸೊ ಗೈಸ್ ನೋಡೋಣ ಏನಾಗುತ್ತೆ ಮ್ಯಾಚ್ ಅಂತ. ಮ್ಯಾಚ್ ಮುಗಿದ್ಮೇಲೆ ಇನ್ ಬಿಟ್ವೀನ್ ಟಾರ್ಗೆಟ್ ಅವ್ರು ಏನು ಕೊಡ್ತಾರೆ ಅಂತ ವಿಡಿಯೋ ಮಾಡಿ ನಿಮಗೂ ಹೇಳ್ತೀನಿ. ಸೊ ಕಾದ್ ನೋಡೋಣ ಯಾರು ಗೆಲ್ತಾರೆ. ಅಣ್ಣ ಗ್ಲೋಸ್ ಬೇಡ ಕೊಡೋಣ. ಅಣ್ಣ ಗ್ಲೋಸ್ ಬೇಡ ಕೊಡಿಲಿ. ಗ್ಲೋಸ್ ಕೊಡೋಣ ವಿಷಯ ಇಲ್ಲಿ ಕೊಡೋಣ ಇಲ್ಲಿ. ಇವತ್ತು ಅಣ್ಣ ಇಲ್ಲಿ ನೋಡ್ರಿ, ಇಲ್ಲಿ ಇವತ್ತು ಗ್ಲೋಸ್ ಹಾಕೊಂಬಿಡ್ರಿ, ಹಂಗೆ ಕೀಪಿಂಗ್ ಮಾಡ್ರಿ. ಬೇಡ ಹೋಗೋಣ, ಗಡ್ಡೆಗೆ ಬೀಳುತ್ತೆ ಕೂಡ. ಇದನ್ನೆಲ್ಲ ಹೆಂಗ ಇಂಥ ಅವಮಾನ ನನ್ನ ಜೀವನದಲ್ಲಿ ನೋಡಿಲ್ಲ. ನೋಡಲ್ಲಿ ಕೀಪರ್ ಚೇಂಜ್ ಮಾಡ್ತೀನಿ. ಆರಂಭ ಬೈ ಕೌಶಿಕ್. ಆರಂಭ ಗೈಸ್ ಕೊನೆಗೂ ನಮ್ಮ ಮಾಂತೇಶ್ಗೆ ಕೀಪಿಂಗ್ ಚಾನ್ಸ್ ಅನ್ನ ರದ್ದು ಮಾಡಿ ಕೂರ್ಸೋದಕ್ಕೆ ಕಳಿಸಿದ್ದಾರೆ, ಕುತ್ಕೋ ಹೋಗು ಅಂತ. ಗೈಸ್ ಫಸ್ಟ್ ಇನ್ನಿಂಗ್ಸ್ ಮುಗ್ದಿದೆ. ಸೊ ಫಸ್ಟ್ ಇನ್ನಿಂಗ್ಸ್ನ ಸ್ಕೋರ್ ನೋಡ್ಬೋದು. ಅಂದರೆ ನಮ್ಮ ಟೀಮು ಜೈ ಟೀಮ್ ಅಂತ ಇದೆಯಲ್ಲ 177 ಮಾಡಿದ್ದೀವಿ, ಹೊಡೆದಿದ್ದೀವಿ 20 ಓವರ್ಸ್ಗೆ. ಸೊ 178 ಟಾರ್ಗೆಟ್ ಆಗುತ್ತೆ. ಸೊ ನೋಡಬೇಕು ಕಾದು ಯಾರು ಗೆಲ್ತಾರೆ ಅಂತ. ಸೊ ಪ್ರಸಾದ್ ಆಪೋಸಿಟ್ ಟೀಮಲ್ಲಿ ಆಡ್ತಿದ್ದಾನೆ, ಮೇನ್ ವಿಕೆಟ್ ಅವಂದೇ ಆಗಿರುತ್ತೆ. ಸೊ ನಮ್ಮ ಬೌಲರ್ಸ್ ಎಲ್ಲ ರೆಡಿ ಇದ್ದಾರೆ ಗುಡ್ ಪರ್ಫಾರ್ಮ್ ಮಾಡೋದಕ್ಕೆ. ಕಾದು ನೋಡಬೇಕು ಯಾರು ಗೆಲ್ತಾರೋ. ಏನಾ ರಿವೆಂಜ್ ಮ್ಯಾಚು? ಹಾಂ ಓಕೆ ಗೈಸ್ ಕೊನೆಗೂ ಮ್ಯಾಚ್ ಮುಗ್ದಿದೆ. ನಾವು ಸೋತಿದ್ದೀವಿ, ಸೋಲನ್ನು ಒಪ್ಕೋಬೇಕು. ಇವನೇ ಮ್ಯಾಚ್ ಇವರಿಬ್ರು ಒಂದೇ ಟೀಮಲ್ಲಿ ಆಡ್ಬಿಟ್ಟು ಚೆನ್ನಾಗಿ ಆಡಿದ್ದಾರೆ. ಸೊ
ಇವರೇ ಗೆದ್ದಿದ್ದಾರೆ. ಪ್ರಸಾದ್ ಹಾಫ್ ಸೆಂಚುರಿ ಮಾಡಿ ಮ್ಯಾಚನ್ನ ಕ್ಲೋಸ್ ತಗೊಂಡು ಹೋಗಿದ್ದು ಅವನೇ. ಆಯ್ತಾಯ್ತು, ಎಲ್ಲ ನೀನೇ ಬಿಡು. ಆಲ್ರೌಂಡರ್ ನೀನು. ಸೊ ನಾನು 50 ಜಸ್ಟ್ 40 ರನ್ ಮಿಸ್. ಯಾರು ನಿನ್ ಡಕ್ಔಟ್ ನೀನು? ಓಕೆ, ಓ ಮೈ ಗಾಡ್. ಓಕೆ ಗೈಸ್, ಇವಾಗ ಅವರು ಏನೋ ಹೀಟೆಡ್ ಆರ್ಗ್ಯುಮೆಂಟ್ಸ್ ಅಲ್ಲಿ ಇದ್ದಾರೆ. ಸೊ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಎನಿವೇಸ್, ಇವತ್ತು ಸಂತೋಷನ ಟೀಮ್ ಗೆದ್ದಿದ್ದಾರೆ. ಅವ್ರು ಗೆಲ್ಲೋದಕ್ಕೆ ಮೇನ್ ಕಾರಣ ಪ್ರಸಾದ್. ಅವನೊಂದು ಒಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮೂಲಕ ಅವ್ರ ಟೀಮನ್ನು ಗೆಲ್ಸಿದ್ದಾನೆ. ನಾನು ನನ್ನ ಬೆಸ್ಟನ್ನು ಕೊಟ್ಟಿದ್ದೆ. 24 ಬಾಲ್ಸ್ಗೆ 27 ರನ್ಸ್ ಅಷ್ಟೇ ನಾನು ಹೊಡಿಸ್ಕೊಂಡಿದ್ದು. ಬಟ್ ಎನಿವೇಸ್, ಮ್ಯಾಚ್ ನಮ್ಮ ಕೈಲಿ ಇರಲಿಲ್ಲ, ಒನ್ ಸೈಡ್ ಆಗೋಯ್ತು. ಪ್ರಸಾದ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಬಿಟ್ಟ. ಸೊ ವಿ ಲಾಸ್ ದ ಮ್ಯಾಚ್. ಎನಿವೇಸ್, ಸೋಲನ್ನು ಒಪ್ಕೋಬೇಕು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಅರ್ಥ ಆಯ್ತು ಅನ್ಸುತ್ತೆ.